ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. 5 ತತ್ವಗಳಿಂದಾದ ದೇಹಕ್ಕೆ ರೋಗ ರುಜಿಯುವುದೇ ಕಾರ್ಯ. ತತ್ವಗಳ ಗೊತ್ತಿನಲ್ಲಿ ನಿಂದು ಅವರವರ ಚಿಕಿತ್ಸೆಯಲ್ಲಿ ಹೊತ್ತು ನಿತ್ತರಿಸುವುದೇ ಕ್ರಮ. ಅದೆಂತೆಂದರೆ ಭಕ್ತಿನಿಷ್ಠೆ, ವಿಶ್ವಾಸನಿಷ್ಠೆ, ಜ್ಞಾನನಿಷ್ಠೆ ಇಂತಿ ಸದ್ಭಾವ ನೆಲೆಗೊಳ್ಳದ ಕಾರಣ ತನುವಿಂಗೆ ಅನುಪಾನವು ಮಾಡಬೇಕು. ಇದರ ಮೇಲೆ ಅರಿದಡೆ ಮನವು ಮಹದಲ್ಲಿ ನಿಲ್ಲಬೇಕು. ಇದು ಮರಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗವನ್ನು ಒಡಗೂಡುವ ಪರಿ. ಇದು ವೈದ್ಯ ಸಂಗಣ್ಣ ಅನ್ನುವಂತಹ ಒಬ್ಬ ಶರಣರ ವಚನ. ವೈದ್ಯ ಸಂಗಣ್ಣ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಇದ್ದವರೇ. ಅವರ ಹೆಸರನ್ನೇ ಈ ನಮ್ಮ ಚಿಕಿತ್ಸಾಲಯಕ್ಕೂ ಇಟ್ಟಿರತಕ್ಕಂಥದ್ದು. ಇವ್ರದ್ದು 18 ವಚನಗಳು ಸಿಕ್ಕಿದೆ. ಇವರ ಅಂಕಿತವೇ ಬಹಳ ವಿಶೇಷ. ಮರಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗ ಅಂದ್ರೆ ಗುರು ಮತ್ತು ಜಂಗಮ ಅವರ ಮೇಲಿನ ಪ್ರೀತಿಯಿಂದ ಇಟ್ಕೊಂಡಂತಹ ಅಂಕಿತ ಇದು. ಅಂದ್ರೆ 2ನೇ ವರ್ಗಕ್ಕೆ ನನ್ನ ವಚನಾಂಕಿತಗಳ ವಿಭಾಗದಲ್ಲಿ 2ನೇ ವಿಭಾಗದಲ್ಲಿ ಬರುತ್ತೆ. 18 ವಚನಗಳನ್ನು ಅವರು ಬರೆದಿದ್ದಾರೆ, ಅಥವಾ ಇನ್ನೂ ಹೆಚ್ಚು ಬರೆದಿರ್ಬೋದು. 18 ವಚನಗಳು ಮಾತ್ರ ಸಿಕ್ಕಿದೆ. ಆದರೆ ಆ 18 ವಚನಗಳಲ್ಲಿ ಎಲ್ಲಿಯೂ ಕೂಡ ಇಂಥ ಕಾಯಿಲೆಗೆ ಇಂಥ ಕಷಾಯ, ಇಂಥ ಕಾಯಿಲೆಗೆ ಇಂಥ ಔಷಧಿ, ಬೇರು, ಮೂಲಿಕೆ, ಗಿಡ ಯಾವುದನ್ನು ಹೇಳಲ್ಲ. ಈಗೇನ್ ನಾನು ಅನುಸರಿಸ್ತಿದ್ದೀನಲ್ಲ, ಇದು ವೈದ್ಯ ಸಂಗಣ್ಣನವರಿಂದ ಕಲಿತ ಪಾಠ. ಇದು ಅಂದ್ರೆ ಪಂಚಭೂತಗಳನ್ನೇ ಪ್ರಧಾನವಾಗಿ ಇಟ್ಕೊಂಡು ಬಸವಣ್ಣವರ ವಚನದಲ್ಲೂ ಬರುತ್ತೆ, ವೈದ್ಯ ಸಂಗಣ್ಣನ ವಚನದಲ್ಲೂ ಸ್ಪಷ್ಟವಾಗಿ ಬರುತ್ತೆ. ಅವರು ಆಯುರ್ವೇದ ಪರಿಭಾಷೆಯಲ್ಲಿ ಮಾತಾಡ್ತಾರೆ, ದಶನಾಡಿಗಳ ಬಗ್ಗೆ ಹೇಳ್ತಾರೆ, ವಾತ ಪಿತ್ತ ಕಫದ ಬಗ್ಗೆ ಮಾತಾಡ್ತಾರೆ. ಆದ್ರೆ ದೈವಿ ಚಿಕಿತ್ಸೆಗೆ, ಆಧ್ಯಾತ್ಮ ಚಿಕಿತ್ಸೆಗೆ ಮತ್ತು ಆಹಾರದಲ್ಲಿ ಬದಲಾವಣೆಯನ್ನು ಕೂಡ ಅವರೆಲ್ಲೂ ಇಷ್ಟ ಆಹಾರ ತಗೋಬೇಕು, ಅಷ್ಟಾಹಾರ ತಗೋಬೇಕು, 1 ಹೊತ್ತು ಪ್ರಸಾದ ಮಾಡಿ, 2 ಹೊತ್ತು ಊಟ ಮಾಡಬೇಡಿ, 3 ಹೊತ್ತು ಮಾಡಬೇಡಿ, ಏನು ಹೇಳಲ್ಲ. ಬೇರೆ ಶರಣರುಗಳಲ್ಲಿ ಬರತ್ಬೇಕಾದ್ರೆ ಅದು ವೈದ್ಯ ಸಂಗಣ್ಣ ವಚನದಲ್ಲಿ ಮಾತ್ರ ಬರಲ್ಲ. ಪಂಚಭೂತಗಳು, ಕಾಯಿಲೆಯ ರೀತಿ ನೀತಿಗಳು, ಕಾಯಿಲೆ ಹೇಗ್ ಬರುತ್ತೆ ಬಹಳ ಅದ್ಭುತವಾಗಿ ಹೇಳ್ತಾರೆ ಅವರು. ಅವರಷ್ಟು ಆಳವಾಗಿ ಚಿಂತನೆ ಮಾಡಿದವರು ಬಹಳ ಕಡಿಮೆ ಅಂತಾನೆ ಹೇಳ್ಬೇಕು. ಈ ವಚನದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. 5 ತತ್ವಗಳಿಂದಾದ ದೇಹಕ್ಕೆ ರೋಗ ರುಜಿಯುವುದೇ ಕಾರ್ಯ. ಸ್ಪಷ್ಟವಾಗಿ ಹೇಳ್ಬಿಡ್ತಾರ ಅವರು. ಈಗ ಪವಾಡ ಪುರುಷರದ್ದು, ಆಮೇಲಿಂದ ಅವ್ರದ್ದು ಇವ್ರದ್ದು ಏನೇನೋ ಹೇಳ್ತಾರಲ್ಲ, ಅವರಿಗೆ ರೋಗನೇ ಬರ್ಲಿಲ್ಲ, ಪವಾಡ ಮಾಡಿದ್ರು, ಹುಷಾರ್ ಮಾಡ್ಕೊಂಡ್ರು, ಅದ್ಯಾವುದೂ ಹೇಳಲ್ಲ. ಅವ್ರು ಹೇಳೋದೇನಪ್ಪಾ ಅಂದ್ರೆ, ನೋಡ್ರಿ, ಪಂಚಭೂತಗಳಿಂದ 5 ತತ್ವಗಳಂತ ಕನ್ನಡದಲ್ಲೇ ಹೇಳ್ಬಿಡ್ತಾರೆ. 5 ತತ್ವಗಳಿಂದ ಆದ ದೇಹಕ್ಕೆ, ಈಗ ಅದನ್ನೇ ನೋಡಿದಾರ ನಿನ್ನೆ, ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ. ಅಂದ್ರೆ ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. ಈ 5 ತತ್ವಗಳಿಂದ ಆಗಿರುವಂತಹ ಶರೀರ ಇದು. ಅವುಗಳು ಸುಮ್ಮನೆ ಇರಲ್ಲ. ಅವು ಹೆಚ್ಚಾದ್ರೂ ಆಗ್ತವೆ, ಕಮ್ಮಿ ಆದ್ರೂ ಆಗ್ತವೆ, ಹೆಚ್ಚಾದ್ರೂ ಆಗ್ತವೆ, ಕಮ್ಮಿ ಆದ್ರೂ ಏನೋ ಒಂದು ಹಾಗೆ ಆಗ್ತಾವ. 5 ತತ್ವಗಳಿಂದ ಆದ ದೇಹಕ್ಕೆ ರೋಗ ರುಜಿಯುವುದೇ ಕಾರ್ಯಕ್ರಮ ಅನ್ನೋದನ್ನ ಬಿಡಿಸ್ತಾರ ಅವ್ರು. ಯಾವುದೇ ಒಂದು ಕಾರ್ಯಕ್ರಮ ಅಂತ ಬಳಸ್ತಿರ್ತಿರಲ್ಲ ನೀವು. ರೋಗ ಬರೋದೇ ಕಾರ್ಯ. ತತ್ವಗಳ ಗೊತ್ತಿನಲ್ಲಿ ನಿಂತು ಅವರವರ ಚಿಕಿತ್ಸೆಯಲ್ಲಿ ಹೊತ್ತು ನಿತ್ತರಿಸುವುದೇ ಕ್ರಮ. ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ತೊಂದರೆ ಬರ್ಬೋದು. ಒಬ್ರಿಗೆ ಪೃಥ್ವಿ ತತ್ವ ಜಾಸ್ತಿ ಆಗಿರ್ಬೋದು, ಒಬ್ರಿಗೆ ಅಗ್ನಿ ತತ್ವ ಜಾಸ್ತಿ ಆಗಿರ್ಬೋದು, ಒಬ್ರಿಗೆ ಜಲತತ್ವ ಜಾಸ್ತಿ ಆಗಿರ್ಬೋದು. ಅದನ್ನ ಅರ್ಥ ಮಾಡಿಕೊಂಡು ನಾವು ಪರಿಹರಿಸೋದೇ ಕ್ರಮ ಅಂತ ಹೇಳ್ತಾರೆ. ಹೊತ್ತು ನಿತ್ತರಿಸುವುದು, ಆ ಕಾಯಿಲೆ ನಿಲ್ದಂಗೆ ಮಾಡ್ತಕ್ಕಂಥದ್ದು, ಅದೇ ಕ್ರಮ. ಅದು
ಮೊದಲನೇದು ಅವರು ಒತ್ತು ಕೊಡೋದು, ಸಂಗಣ್ಣ ಒತ್ತು ಕೊಡೋದು ಭಕ್ತಿನಿಷ್ಠೆ, ವಿಶ್ವಾಸನಿಷ್ಠೆ, ಜ್ಞಾನನಿಷ್ಠೆ. ಭಕ್ತಿಯಿಂದ ಸೈರಿಸ್ಕೊಂಡು ಪರಮಾತ್ಮನ ಸ್ಮರಣೆಯಲ್ಲಿ, ಧ್ಯಾನದಲ್ಲಿ ಅಥವಾ ಇನ್ನೇನಾದ್ರೂ ಪ್ರಾಣಾಯಾಮದಲ್ಲಿ ಕಳ್ಕೊಳ್ಳೋದೇ ಬಹಳ ಶ್ರೇಷ್ಠ. ಹಂಗಾಗ್ಲಿಲ್ಲ ಅಂತ ಇಟ್ಕೊಳ್ಳಿ. ಅಂದ್ರೆ ಭಕ್ತಿನಿಷ್ಠೆ, ವಿಶ್ವಾಸನಿಷ್ಠೆ, ಜ್ಞಾನನಿಷ್ಠೆ ಇಂತಿ ಸದ್ಭಾವ ನೆಲೆಗೊಳ್ಳದ ಕಾರಣ. ಅಂದ್ರೆ ಈ ಸದ್ಭಾವದಲ್ಲಿ ಸದ್ಭಾವ ನೆಲೆಗೊಂಡ್ರೆ ಅದ್ರ ಮೂಲಕನೇ ಕಾಯಿಲೆ ಹುಷಾರ್ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಕಾಯಿಲೆ ಹುಷಾರ್ ಮಾಡ್ಕೊಳಕ್ಕೆ ಈ ಮೂರರಿಂದ ಆಗ್ಲಿಲ್ಲ ಅಂದ್ರೆ ತನುವಿಂಗೆ ಅನುಪಾನವು ಮಾಡಬೇಕು. ತನುವಿಂಗೆ ಅನುಪಾನ ಮಾಡೋದು ಅಂದ್ರೆ ಈಗೇನ್ ಮಾಡ್ತಾ ಇದೀವಲ್ಲ, ಉಪವಾಸ ಮಾಡೋದು, ಬಿಸಿನೀರು ಕುಡಿಯೋದು ಅಥವಾ ಏನು ತಣ್ಣೀರು ಕುಡಿಯೋದು, ಹೊಟ್ಟೆ ಸ್ವಚ್ಛ ಆಗ್ಲಿಲ್ಲ ಅಂತಂದ್ರೆ ಆರೋಗ್ಯ ಚೂರ್ಣ ತಗೊಳ್ಳೋದು, ಇವುಗಳಿಂದ ಸರಿಪಡಿಸ್ಕೊಳಕ್ಕಾಗತ್ತಾ? ಬೇಕು. ಇವು ಬೇಕೇ ಬೇಕು. ಭಕ್ತಿ ಇದ್ದವ್ರಿಗೂ ಬೇಕು. ಮತ್ತೆ ಅದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಆಗಿನ ಕಾಲ 12ನೇ ಶತಮಾನದಲ್ಲಿ ಇದ್ದಂತಹ ವ್ಯವಸ್ಥೆನೇ ಬೇರೆ, ವಾತಾವರಣನೇ ಬೇರೆ. ಅಂದ್ರೆ ಆವಾಗಿಷ್ಟು ಪೊಲ್ಯೂಷನ್ ಇರಲಿಲ್ಲ, ನೀರು ಶುದ್ಧ, ಆಹಾರ ಪದ್ಧತಿ ಚೆನ್ನಾಗಿತ್ತು. ಆಮೇಲೆ ವೈದ್ಯ ಸಂಗಣ್ಣ ಮನೆಯಿಂದ ಮನೆಗೆ ಒಬ್ಬ ಮಾತಾಡ್ಸಕ್ ಹೋಗ್ಬೇಕಾದ್ರೆ ನಡ್ಕೊಂಡೇ ಹೋಗ್ಬೇಕು. ಅವ್ರೇನು ಕುದುರೆ ಆನೆನೂ ಬಳಸ್ತಿರ್ಲಿಲ್ಲ. ಹಾಗಾಗಿ ಪರಿಶ್ರಮ ಇತ್ತು. ಇವಾಗ ಪರಿಶ್ರಮ ಇಲ್ಲ, ಪ್ರತಿಯೊಂದಕ್ಕೂ ವಾಹನಗಳು. ಆದ್ರಿಂದ ಇವಾಗ ಏನೇ ಆಗ್ಲಿ ಭಕ್ತಿ ಜ್ಞಾನ, ಭಕ್ತಿನಿಷ್ಠೆ, ವಿಶ್ವಾಸನಿಷ್ಠೆ, ಜ್ಞಾನನಿಷ್ಠೆ ಇದ್ರೂ ಕೂಡ ಅವರು ಔಷಧಿ ತಗೊಳ್ಳೇಬೇಕು. ಆದ್ರೆ ಔಷಧಿ ಅಂದ್ರೆ ಯಾವುದು? ಸ್ವಚ್ಛ ಮಾಡೋ ಔಷಧಿನೇ ಹೊರತು ಒಳಗೆ ಇನ್ನೊಂದಷ್ಟು ಕಸ ಸೇರಿಸೋ ಔಷಧಿ ಅಲ್ಲ. ಅರ್ಥ ಆಯ್ತಲ್ವಾ? ಈಗ ನೀವು ಮಾತ್ರೆ ಏನ್ ತಗೊಳ್ತಿದ್ರಿ, ಆಸಿಡಿಟಿಗೊಂದು ಮಾತ್ರೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೊಂದು ಮಾತ್ರೆ, ಅದಕ್ಕೊಂದು ಮಾತ್ರೆ, ಇದಕ್ಕೊಂದು ಮಾತ್ರೆ ಏನ್ ತಗೊಳ್ತಿದ್ರಿ, ಇವು ಇನ್ನೊಂದಷ್ಟು ಕಸ ಸೇರಿಸ್ತವೆ. ಊಟ ಬಿಡಂಗಿಲ್ಲಲ್ಲ. ಊಟ ಬಿಟ್ಟು, ಪ್ರಸಾದನ ಬಿಟ್ಟು ನೀರು ಕುಡಿತಾ ಅಥವಾ ಮಜ್ಜಿಗೆನೋ, ಜೇನುತುಪ್ಪ, ನೀರು, ನಿಂಬೆಹಣ್ಣು, ಹಣ್ಣು ಅಥವಾ ಹಣ್ಣಿನ ಜ್ಯೂಸು ಈ ತರ ಏನ್ ಮಾಡ್ತಿರಲ್ಲ, ಇದರಿಂದ ಕಾಯಿಲೆ ಹುಷಾರಾಗತ್ತೆ ಹೊರತು ಸುಮ್ಸನೆ ಕಾಯಿಲೆ ಹುಷಾರಾಗಲ್ಲ. ಅದಕ್ಕೆ ಅವನು ಹೇಳೋದು ತನುವಿಂಗೆ ಅನುಪಾನವು ಮಾಡಬೇಕು. ಅನುಪಾನ ಅಂದ್ರೆ ಅದೇನು ತಂಪಾಗಿದ್ರೆ ಬಿಸಿ, ಬಿಸಿ ಆಗಿದ್ರೆ ತಂಪು, ಈ ರೀತಿ ಅದಕ್ಕೇನಾದ್ರೂ ಕುಡಿಸ್ಬೇಕು, ತನುವಿಗೆ ಕುಡಿಸ್ಬೇಕು. ಅನುಪಾನ ಅಂದ್ರೆ ಕುಡಿಸೋದು. ಇದರ ಮೇಲೆ ಅರಿದಡೆ ಮನವು ಮಹದಲ್ಲಿ ನಿಲ್ಲಬೇಕು. ಮನಸ್ಸು ಪರಮಾತ್ಮನ ಚಿಂತನೆಯಲ್ಲೇ ಇರ್ಬೇಕು ಅಂತ ಹೇಳಿ, ರೋಗದ ಚಿಂತೆ ಮಾಡಬೇಡಿ ಅಂತ. ನನ್ ರೋಗ ಹುಷಾರಾಗುತ್ತೋ ಇಲ್ವೋ, ನನ್ ರೋಗ ಹುಷಾರಾಗುತ್ತೋ ಇಲ್ವೋ, ಇಲ್ಲ. ನನ್ನ ಪರೀಕ್ಷೆ ಮಾಡಿದೀನಿ ನಾನು. ದೊಡ್ಡ ಕಾಯಿಲೆ ಬಂದಾಗ್ಲೂ ಕೂಡ ಸಂಪೂರ್ಣವಾಗಿ ದೇವರಿಗೆ ಶರಣಾಗತ್ತೆ ಆದ್ರೆ ಕೆಲವು ಸಾರಿ ಸಾವನ್ನು ಕೂಡ ಮುಂದೂಡಬಹುದು. ನಾನು ಅದನ್ನ ಪ್ರತ್ಯಕ್ಷವಾಗಿ ಅನುಭವಿಸಿದ್ದೀನಿ. ಅಂದ್ರೆ ಪರಮಾತ್ಮನ ನಿಯಮವನ್ನು ಅರಿಲಾರ್ದೆ ನಾವೇನೋ ಟೆನ್ಷನ್ನು, ಉದ್ವೇಗಕ್ಕೊಳಗಾಗಿ ಏನೋ ಮಾಡ್ಬೇಕು ಅಂತ ಹೋದಾಗ ಕಾಯಿಲೆ ಬಂದಾಗ ಆ ತಪ್ಪನ್ನ ಅರ್ಥ ಮಾಡ್ಕೊಂಡು, ನಾವು ಮಾಡ್ತಾ ಇರ್ತಕ್ಕಂಥ ತಪ್ಪನ್ನ ಅರ್ಥ ಮಾಡ್ಕೊಂಡು ಪರಮಾತ್ಮನಿಗೆ ಶರಣಾದ್ರೆ ಆ ಕಾಯಿಲೆಯಿಂದ ನಾವು ಅರ್ಧಕ್ಕರ್ಧ ಬಿಡುಗಡೆ ಆಗ್ಬಿಡ್ತೀವಿ. ಆ ಶರಣಾಗತಿ ಭಾವನೆ ಅಥವಾ ಸಾವನ್ನು ಒಪ್ಪಿಕೊಂಡು ಕೊಲ್ಲು ಕಾಯಿ ನಿಮ್ಮ ಧರ್ಮ, ಬಸವಣ್ಣವರು ಹೇಳ್ತಾರೆ, ಬೇರೆ ಶರಣರು ಕೂಡ ಹೇಳ್ತಾರೆ, ಕೊಲ್ಲು ಕಾಯಿ ನಿಮ್ಮ ಧರ್ಮ. ಇದಿದೆಯಲ್ಲ, ಇದು ಸಂಪೂರ್ಣ ಶರಣಾಗತಿ ಭಾವ. ಹಾಗೆ ಮಾಡ್ಕೋಬೇಕು ಅಂತಾರಮ್ಮ ವೈದ್ಯ ಸಂಗಣ್ಣ. ಇದರ ಮೇಲೆ ಅರಿದಡೆ ಮನವು ಮಹದಲ್ಲಿ ನಿಲ್ಲೋದು. ಮನವು ಮಹದಲ್ಲಿ ನಿಲ್ಲೋದಂದ್ರೆ ಸಂಪೂರ್ಣವಾಗಿ ಶರಣಾಗತ ಆಗ್ಬಿಡೋದು. ಹಾಗಂತ ಮನಸ್ಸು ಆ ಕಡೆ ಈ ಕಡೆ ಹೋಗ್ಬಾರ್ದು. ಆಮೇಲಿಂದ ಎಲ್ಲ ಬರೇ ಸಮಾಧಿ ಸ್ಥಿತಿನೇ ಆಗ್ಬಿಡ್ಬೇಕು. ರೋಗದಲ್ಲಂತೂ ಮೊದಲು ಆಗಲ್ಲ. ಮಹದಲ್ಲಿ ನಿಲ್ಲೋದು ಅಂದ್ರೆ ಸಂಪೂರ್ಣವಾಗಿ ಅವನಿಗೆ ಶರಣಾಗತ ನೀನೇನಾದ್ರೂ ಮಾಡ್ಕೊ, ನಾನಂತೂ ಎಲ್ಲದಕ್ಕೂ ಸಿದ್ಧ. ಆದ್ರೆ ನಾನು ವಿಷವನ್ನು ನುಂಗೋದಿಲ್ಲ. ನಾನು 2015 ಕೊನೆ ಭಾಗದಲ್ಲಿ ಮತ್ತು 16 ಆರಂಭದಲ್ಲಿ 15-20 ದಿವಸ ಈ ಸ್ಥಿತಿಯನ್ನು ಅನುಭವಿಸಿದ್ದೆ. ಡೆಂಗು ಜ್ವರ ಬಂದ್ಬಿಟ್ಟು ಆವಾಗ ನಾನು ನಿರ್ಣಯ ಮಾಡಿದ್ದೆ ಅದನ್ನೇ, ಏನಾದ್ರೂ ಆಗ್ಲಿ ಸತ್ರೂ ಪರವಾಗಿಲ್ಲ, ಔಷಧಿ ಮಾತ್ರೆ ಅಂತ ತಗೊಳ್ಳೋದಿಲ್ಲ ಅಂತ ಹೇಳಿ ನಿರ್ಣಯ ಮಾಡಿದೆ. ಆದ್ರಿಂದ ಪಾರಾದೆ. ನಾನು ಒಂದು 17-18 ದಿವಸ ಹಿಡಿತು, ಆದ್ರೂ ಪಾರಾದೆ.
ಪಾರಾಗಿ ಆನಂದವಾಗಿ ಇದುವರೆಗೆ ಕೊರೋನಾ ಬಂದರೂ ಕೂಡ ಯಾವುದೇ ಔಷಧಿ ಮಾತ್ರೆ ಇಲ್ದೇನೆ ಹುಷಾರು ಮಾಡ್ಕೊಳ್ಳುವಂಥದ್ದು ಮಾಡುವಂಥದ್ದು, ಆ ಕಾಲದಲ್ಲಿ ವ್ಯಾಕ್ಸಿನ್ ಕೂಡ ಹಾಕ್ಸ್ಕೊಳ್ಳಾರದೆ ಬದುಕ್ತಕ್ಕಂಥ ಸಾಮರ್ಥ್ಯ ಬಂದಿದ್ದು ಇದರಿಂದನೇ. ಇದು ಮರುಳು ಶಂಕರ ಪ್ರಿಯ ಸಿದ್ದರಾಮೇಶ್ವರ ಲಿಂಗವನ್ನೊಡಗೂಡುವ ಪರಿ. ಅಂದ್ರೆ ಪರಮಾತ್ಮನನ್ನ ನೀನು ಕಾಣಬೇಕಾದ್ರೆ, ಈ ಜನ್ಮದಲ್ಲಿಯೇ ಪರಮಾತ್ಮನ ಅನುಭೂತಿಯನ್ನು ಪಡ್ಕೋಬೇಕಾದ್ರೆ, ಇದರ ಅರ್ಥ ಮುಂದಿನ ಜನ್ಮ ಇಲ್ಲ, ಮೋಕ್ಷ ಸಿಕ್ಕೇ ಬಿಡುತ್ತೆ ಅಂತಲ್ಲ. ಯಾರು ಭಾವಿಸ್ಬೇಕಾಗಿಲ್ಲ. ಅದೇನಿದೆಯೋ ನಮಗ್ ಗೊತ್ತಿಲ್ಲ. ಸಾವಿನ ನಂತರದ ಪರಮಾತ್ಮನಿಗೆ ಬಿಟ್ಬಿಡೋಣ. ಅವನ್ ಮೋಕ್ಷದಾನ ಕೊಡ್ಲಿ, ಇನ್ನು 10 ಜನ್ಮ ಕೊಡ್ಲಿ, 20 ಜನ್ಮ ಕೊಡ್ಲಿ, ನಮ್ಗೇನ್ ತೊಂದರೆ ಇಲ್ಲ. ಆದ್ರೆ ಪರಮಾತ್ಮನ ನಿಯಮಗಳನ್ನೇ ಅರ್ಥ ಮಾಡಿಕೊಂಡು ನಾನು ಕೃತಕ ಔಷಧಿಗಳನ್ನ, ವಿಷಪೂರಿತ ಔಷಧಿಗಳನ್ನ ತಗೊಂಡು ಮತ್ತೆ ಊಟ ಮಾಡೋದಿಲ್ಲ. ಕಾಯಿಲೆ ಬಂದಾಗ ಊಟ ಮಾಡದೇ ಇರೋದೇ ಬಹಳ ಮುಖ್ಯ. ಅದೇ ಮುಖ್ಯ. ನೀರು, ಉತ್ತಮವಾದಂತಹ ನೀರು, ಶುದ್ಧ ನೀರು ಮತ್ತು ರಸಗಳು, ಈ ರೀತಿ ಹಣ್ಣುಗಳು, ತರಕಾರಿಗಳು ಖಂಡಿತವಾಗಿಯೂ ಎಂಥ ಕಾಯಿಲೆಯನ್ನಾದ್ರೂ ನೀವು ನಿವಾರಿಸ್ಕೋಬಹುದು, ಅಥವಾ ಆ ಕಾಯಿಲೆ ಜೊತೆ ಬದುಕಬಹುದು. ಈಗ ನೀವು ಡಾಕ್ಟರ್ ಹತ್ರ ಹೋಗಿ ಆ ಕಾಯಿಲೆಗೆ ಆಪರೇಷನ್ ಮಾಡಿಸ್ಕೊಂಡ್ರಿ, ಒಂದ್ ಗಡ್ಡೆ ಆಯ್ತು ಹೊಟ್ಟೆಯಲ್ಲಿ, ಅಥವಾ ಕ್ಯಾನ್ಸರ್ ಆಯ್ತು, ಹೋಗಿ ಕುಯ್ಸ್ಕೊಂಡ್ರಿ ಅಥವಾ ಕಿಮೋ ತಗೊಂಡ್ರಿ, ಸಾಯೋದೇ. ಇದ್ರಷ್ಟು ಆರಾಮಿರಲ್ಲ ನೀವು. ಒದ್ದಾಡಿ ಹಿಂಸೆ ಪಟ್ಟು ದುಡ್ಡು ಕಳ್ಕೊಂಡು ನೋವನ್ನು ಅನುಭವಿಸಿ, ಸಾಕಪ್ಪ ಈ ಜನ್ಮ ನರಕ, ಈ ನರಕದಿಂದ ಪಾರು ಮಾಡು ಅಂತ ಹೇಳಿ ಹಿಂಸೆ ಪಟ್ಕೊಂಡು ಸಾಯೋದು. ಜೊತೆಗೆ ಮುಂದಿನ ಜನ್ಮಕ್ಕೂ ಅದು ಆ ದುರ್ಬಲತೆ ಪ್ರಾಣಶಕ್ತಿ ಮೇಲೆ ಪೆಟ್ಟು ಬಿದ್ದಿರುತ್ತೆ. ಈ ಒಂದು ಗಡ್ಡೆ, ಇಲ್ಲಿ ನಮ್ಮ ಮನಗುಂಡಿಲಿ ಒಬ್ರಿಗೆ ಲಿವರ್ ಕ್ಯಾನ್ಸರ್ ಆಯ್ತು. ನಾನು ಊರಲ್ಲಿ ಇರ್ಲಿಲ್ಲ ಅವಾಗ. ಸೀದಾ ಹಾಸ್ಪಿಟ್ಲಿಗೆ, ಅಂದ್ರೆ ಕ್ಯಾನ್ಸರ್ ಆಗಿದ್ ಗೊತ್ತಾಗಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸಿದ. ನೋವು, ಹೊಟ್ಟೆಲ್ ಸಿಕ್ಕಾಪಟ್ಟೆ ನೋವು ಅಂತ ಹೇಳಿ. ಸರಿ, ಎಲ್ಲ ಸ್ಕ್ಯಾನಿಂಗ್ ಮಾಡಿದ್ರು, ಎಲ್ಲ ಆಯ್ತು. ಲಿವರ್ ಅಲ್ಲಿ ದೊಡ್ಡ ಗಡ್ಡೆ ಆಗಿದೆ, ಒಂದ್ ತೆಂಗಿನಕಾಯಿ ಗಾತ್ರದಂತ ಹೇಳಿದ್ರಂತ. ಆಗ್ಲೇ ಆಪರೇಷನ್ಗೆಲ್ಲ ಫಿಕ್ಸ್ ಮಾಡ್ಕೊಂಡ್ರು. ಅವ್ರ ಮಗ ಫೋನ್ ಮಾಡ್ದ ನನಗೆ, ಹಿಂಗೆ ಅಪ್ಪನ್ಗೆ ಕ್ಯಾನ್ಸರ್ ಆಗಿದೆ ಅಂತೆ, ಇಮಿಡಿಯೇಟ್ ಆಗಿ ಆಪರೇಷನ್ ಆಗ್ಬೇಕು ಅಂತಂದಿದ್ದಾರೆ, ಅದಕ್ಕೆ ರಕ್ತ ಕೊಡ್ಬೇಕು. ಅವರು ಇಲ್ಲಿ ಮಠಕ್ಕೆ ತುಂಬಾ ಭಕ್ತಿ ನಡ್ಕೊಂತ ಇದ್ರು. ನೋಡು, ಮತ್ತೆ ಆಪರೇಷನ್ ಮಾಡಿಸೋದು ಒಳ್ಳೇದಲ್ಲ, ಮತ್ತೆ ಆಪರೇಷನ್ ನಿಂದ ನಿಮ್ಮ ಅಪ್ಪನ ಆಯುಷ್ಯವನ್ನ ನೀನು ಇನ್ನೂ ಕಡಿಮೆ ಮಾಡ್ಬೋದೇ ಹೊರತು ಹೆಚ್ಚು ಮಾಡಕ್ಕಂತ ಆಗಲ್ಲ. ಆದ್ರಿಂದ ನೋಡು, ಕಾಯಂಗಿದ್ರೆ ಅಥವಾ ನಮ್ ಚಿಕಿತ್ಸೆಗೆ ಬರಂಗಿದ್ರೆ ಹೇಳು ಅಪ್ಪಂಗೆ. ಇಲ್ಲ ರೀ, ಈಗಾಗ್ಲೇ ಅಡ್ಮಿಷನ್ ಆಗಿದೆ, ತೀರ್ಮಾನನೂ ಆಗಿದೆ, ಅಪ್ಪನೂ ಒಪ್ಕೊಂಡಿದ್ದಾರೆ, ಮಾಡಿಸ್ಬಿಡ್ತೀವಿ. ನೀವು ರಕ್ತದ ವ್ಯವಸ್ಥೆ ಅಷ್ಟು ಮಾಡಕ್ಕಾಗತ್ತಾ? ಆಯ್ತಪ್ಪ, ಮಾಡ್ತೀನಿ ಅಂದೆ. ಸರಿ, ಆಪರೇಷನ್ ಆಯ್ತು, ಗಡ್ಡೆನೂ ತೆಗೆದ್ರು. ಮನೆಗೆ ಬರೋ ಹೊತ್ತಿಗೆ ಅವರು ಪೂರ್ಣ ಅರ್ಧ ಸತ್ತಿದ್ರು ಅಂತಾನೆ ಹೇಳ್ಬೇಕು. ಅಂದ್ರೆ ಅಲ್ಲಿಂದ ಮುಂದೆ ಅವರೆಲ್ಲೂ ಅಡ್ಡಾಡಕ್ಕೆ ಆಗ್ಲಿಲ್ಲ. 1 ವರ್ಷದ ಮೇಲೆ ಬದುಕಿದ್ರೇನು, ಆದ್ರೆ ಮನೆ ಬಿಟ್ಟು ಹೊರಗೆ ಬರ್ಲಿಲ್ಲ. ಅಲ್ಲೇ ಮನೇಲೆ ಕೂತ್ಕೊಂತಿದ್ರು, ಎದಳ್ತಿದ್ರು, ಏನೋ ಒಂದಿಷ್ಟು ಸೇರಿದಷ್ಟು ಊಟ ಮಾಡ್ತಿದ್ರು. ಆಮೇಲೆ ಕಿಮೋನು ಕೊಟ್ಟರೋ ಇಲ್ಲೋ ಗೊತ್ತಿಲ್ಲ, ಒಟ್ಟು 1 ವರ್ಷದಲ್ಲಿ ತೀರ್ಕೊಂಡ್ರು. ಅದಕ್ಕೆ GV ಶಾಸ್ತ್ರಿಗಳಂತ ಅವರು ಪುಸ್ತಕ ಬರೆದ, ಅವ್ರು ಹೇಳ್ತಿರ್ತಾರೆ, ಈಗ ಆಯುಷ್ಯ ಜಾಸ್ತಿ ಆಗಿದೆ ಅಂತ ಹೇಳ್ತಾರಲ್ಲ, ಅವ್ರದ್ದು ತಮಾಷೆ ಮಾಡ್ತಾರೆ. ಈಗಲೂ ಆಯುಷ್ಯ ಜಾಸ್ತಿ ಆಗಿಲ್ಲ ಮನುಷ್ಯಂದು. ಸಾಯೋದು 60ನೇ ವಯಸ್ಸಿಗೆ, ಮಣ್ಣು ಮಾಡೋದು 70ನೇ ವಯಸ್ಸಿಗೆ ಅಂತ. ಗೊತ್ತಾಯ್ತಲ್ಲ? ಸಾಯೋದು 60ನೇ ವಯಸ್ಸಿಗೆ ಸತ್ಬಿಟ್ರೆ, ಕಾಯಿಲೆ ಬಂತಂದ್ರೆ ಅರ್ಧ ಮುಕ್ಕಾಲು ಭಾಗ ಸತ್ತಂಗೆ. ಇನ್ನು ವಿಧಿ ಇಲ್ಲ, ಔಷಧಿ ನುಂಗೋದು ಊಟ ಮಾಡೋದು. ಮಣ್ಣು ಮಾಡೋದು ಮಾತ್ರ 70ನೇ ವಯಸ್ಸು. 10 ವರ್ಷ ಬದುಕಿದ್ದ. ಏನು ಅದು ಒಂದು ಬದುಕ? ಅದಕ್ಕೆ ನಾನು ಹೇಳೋದು, ಆ ರೀತಿ ಬದುಕು ಬೇಡ ನಮಗೆ. ಆ ರೀತಿ ಬದುಕು ಓಡಾಡಕ್ಕೆ ಆಗ್ಲಿಲ್ಲ ಪಾಪ ಅವರಿಗೆ. ದುಡ್ಡು ಲಕ್ಷಾಂತರ ರೂಪಾಯಿ ಹೋಯ್ತು. ಏನಿಲ್ಲ ಅಂದ್ರೂ ಒಂದು 6-7 ಲಕ್ಷ ರೂಪಾಯಿ ಖರ್ಚಾಗಿದೆ ಆಪರೇಷನ್ಗೆ. 6-7 ಲಕ್ಷ ರೂಪಾಯಿ ದುಡ್ಡು ಹೋಯ್ತು, ಅಥವಾ ಇನ್ನೂ ಜಾಸ್ತಿನೇ ಹೋಗಿದೆ ಗೊತ್ತಿಲ್ಲ. ಈಗ ಒಂದು 5-6 ವರ್ಷದಿಂದ ನಡೆದ ಘಟನೆ ಅದು, ಕೊರೋನಾಕ್ಕಿಂತ ಮುಂಚೆ ಅಂತ ಕಾಣುತ್ತ. ಹೀಗೆ ಇಂಥ ಜೀವನ ಬೇಡ. ನಾನು ಹೇಳೋದು ನಿಮ್ಗಳಿಗೂ ಅಷ್ಟೇನೆ. ಮೊದಲು ಉಪವಾಸ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆರೋಗ್ಯ ಚೆನ್ನಾಗಿದ್ದಾಗ್ಲೇ ಮಾಡ್ಕೊಳ್ಳಿ. ಇವತ್ತು ತುಷಾರ್ಗೊಬ್ರು ಕೇಳ್ತಿದ್ರು, ಅಲ್ಲೋ ಈ ವಯಸ್ಸಲ್ಲಿ ನಿನಗೆ ಯಾಕಪ್ಪ ಇನ್ನು 30-40 ವರ್ಷ ನಿನಗೇನು ಬರಲ್ಲ ಅಂದ್. ಏನು ಅಂದ್ರೆ ಎಂತ ಅಧಿಕ ಪ್ರಸಂಗತನ ಅಂದ್ರೆ, ಅವನ್ ಪ್ರವಾದಿನ, ಏನ್ ಗೊತ್ತಿದೆಯಾ ಜೀವನ ಅಂದ್ರೆ? ಯುವಕರು ಯಾವಾಗ ಈ ಮಾರ್ಗಕ್ಕೆ ಬರ್ತಾರೆ ಸಂತೋಷ ಪಡ್ಬೇಕು ನಾವು.
ಯುವಕರು ಅಂದ್ರೆ ಈಗಿನಿಂದಾನೇ ಕಲ್ತ್ಕೊಂಡ್ರು ಅವ್ರು ಮುಂದೆ ಅವ್ರು ಯಾವ ಕಾರಣಕ್ಕೂ ದೊಡ್ಡ ಕಾಯಿಲೆ ಬಲಿಯಾಗಲ್ಲ. ಅಂದ್ರೆ ಅಂತಹ ಅದ್ಭುತವಾದಂತಹ ನಿಯಮವನ್ನ ಯುವಕರು ಕಲಿತಿದ್ದಾರೆ, ಮಕ್ಕಳು ಕಲಿತಿದ್ದಾರೆ ಅಂದ್ರೆ ನಾವು ಸಂತೋಷ ಪಡ್ಬೇಕಲ್ವಾ? ಆದ್ರೆ ಇಲ್ಲ, ಯಾಕಂದ್ರೆ ಗೊತ್ತೇ ಇಲ್ಲ ಅವನ್ ಪಾಪ ಉಪವಾಸ ಅಂದ್ರೆ ಏನು ಗೊತ್ತಿಲ್ಲ, ಏನು ಇಲ್ಲಿ ಬಂದ್ ಮಾಡ್ದವನು ಅಲ್ಲ, ಓದ್ದವನು ಅಲ್ಲ, ಪುಸ್ತಕನೂ ಗೊತ್ತಿಲ್ಲ. ಅಂದ್ರೆ ಈ ರೀತಿ ನಾವು ಇನ್ನೊಬ್ಬರನ್ನ ನಾವು ಡಿಸ್ಕರೇಜ್ ಮಾಡೋದು, ಅವನೇನ್ ಡಿಸ್ಕರೇಜ್ ಆಗಲ್ಲ, ಯಾಕಂದ್ರೆ ತುಷಾರಿಗೆ 2ನೇ ಸಾರಿ ಮಾಡ್ತಿರೋದು, ಆದ್ರಿಂದ ಡಿಸ್ಕರೇಜ್ ಆಗೋ ಸಾಧ್ಯತೆನೇ ಇಲ್ಲ. ಅವ್ರು ಬರ್ಬೇಕಾದ್ರೇನೆ 10 ಸಾರಿ ವಿಚಾರ ಮಾಡ್ಕೊಂಡು 4-6 ಜನ 10-20 ಜನರನ್ನ ನೋಡಿ ಬಂದಿರ್ತಾರೆ. ಯುವಕರೇನು ಸುಮ್ಮನೆ ಬರಲ್ಲ ಯಾರು. ಈಗ ನೀವೆಲ್ಲ ಬಂದಿದ್ದೀರಲ್ಲ, ನೀವೇನು ಕೇಳಿದ ಕೂಡಲೇ ಸುದ್ದಿ ಗೊತ್ತಾದ ಕೂಡಲೇ ಬಂದಿಲ್ಲ, ಕೆಲವ್ರು 8-10 ವರ್ಷ ಆದ್ರೂ ಬಂದಿಲ್ಲ. ಅಂದ್ರೆ ಅನಿವಾರ್ಯವಾಗಿ ನಿಮ್ಮ ಮನಸ್ಸು ಒಪ್ಕೊಂಡಿದ್ದಕ್ ಬರ್ತೀರಾ, ಇಲ್ಲದೆ ಹೋದ್ರೆ ಬರೋದೇ ಇಲ್ಲ. ಇವಾಗ ಕಲ್ತ್ಕೊಂಡ್ಮೇಲೆ ಅದನ್ನ ಬಿಡ್ಲಾರ್ದಂಗೆ ಬದುಕಕ್ ಪ್ರಯತ್ನ ಮಾಡಿ. ಇದರರ್ಥ ಯಾವ ರುಚಿನೂ ತಿನ್ಬೇಕಾಗಿಲ್ಲ, ಸಿಹಿ ಬಿಡ್ಬೇಕು, ಅದು ಏನೂ ಇಲ್ಲ. ಎಲ್ಲರೂ ಎಲ್ಲದನ್ನು ತಿನ್ಬಹುದು, ಆದ್ರೆ ಜೀವನವನ್ನು ಅರ್ಥ ಮಾಡ್ಕೊಳ್ಳಿ, ಆರೋಗ್ಯವನ್ನ, ನಿಮ್ಮ ಶರೀರವನ್ನು ನೀವು ಗಮನಿಸಿ, ಆಮೇಲೆ ಪ್ರತಿನಿತ್ಯ ನಿಯಮಗಳನ್ನು ಪಾಲಿಸ್ರಿ. ಕೆಲವು ನಿಯಮಗಳನ್ನ, ಇಲ್ಲೇನ್ 5 ಗಂಟೆಗೆ ಎದ್ದೇಳ್ತೀರಾ, ಪ್ರಾರ್ಥನೆ ಮಾಡ್ತೀರಾ, ಸ್ನಾನ ಮಾಡ್ತೀರಾ, ಪ್ರಾರ್ಥನೆ ಮಾಡ್ತೀರಾ, ಮನೇಲಿ ಇದನ್ನ ಮಾಡಿ. ಮನೆಗೆ ಹೋದ್ ಕೂಡಲೇ ಇದನ್ನೆಲ್ಲ ಬಿಟ್ಬಿಡ್ಬೇಕು ಅಂತ ಏನಿಲ್ವಲ್ಲ. ಒಳ್ಳೇದ್ ಕಲ್ತಾಗ ನಾವು ಅದನ್ನ ಬಿಡಬಾರ್ದು. ಹಾಗೆ ಬದುಕಿದ್ರೆ ಇದು ನಿಜವಾಗಿ ಪರಮಾತ್ಮನ ಒಲಿಸುವ ಸಾರ್ಥಕವಾದ ಮಾರ್ಗ ಅಂತ ತಿಳ್ಕೊಂಡು ವೈದ್ಯ ಸಂಗಣ್ಣ ಹೇಳ್ತಾರೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.